ತರೀಕೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಿಂದ ಗೋಪನಹಳ್ಳಿ ಮಾರ್ಗದ ಸುಮಾರು 3 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳು ಬಿದ್ದಿದ್ದು ಡಾಂಬರ್ ಸಂಪೂರ್ಣ ಕಿತ್ತು ಹೋಗಿದೆ. ರಸ್ತೆ ಇದೆಯೋ ಗುಂಡಿಗಳಿವೆಯೋ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ವರ್ಷಕ್ಕೊಮ್ಮೆ ಗುಂಡಿಗಳಿಗೆ ತೇಪೆ ಹಾಕಿ ಬಿಲ್ ಪಡೆಯಲಾಗುತ್ತದೆ ಎಂಬ ಆರೋಪ ಕೇಳಿಬರುತ್ತಿದೆ. ಆದರೆ ಶಾಶ್ವತ ದುರಸ್ತಿ ಮಾತ್ರ ಇನ್ನೂ ಕನಸಾಗಿಯೇ ಉಳಿದಿದೆ. ಈ ರಸ್ತೆ ಗೋಪನಹಳ್ಳಿ, ರೆಡ್ಡಿಹಳ್ಳಿ, ಚಿಕ್ಕೇನಹಳ್ಳಿ, ಯಲಗಟ್ಟೆ, ಧರುಂಪುರ ಸೇರಿದಂತೆ ಹಲವು ಗ್ರಾಮಗಳನ್ನು ಪಾವಗಡ ಮುಖ್ಯ ರಸ್ತೆಯೊಂದಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದೆ. ಅಲ್ಲದೆ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯೂ ಆಗಿದೆ. ಮಳೆಯಾದರೆ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗುತ್ತದೆ. ಗುಂಡಿಗಳಲ್ಲಿ ನೀರು ನಿಂತು ಅವು ಮತ್ತಷ್ಟು ಆಳವಾಗಿ ದೊಡ್ಡದಾಗಿ ವಾಹನ ಸಂಚಾರಕ್ಕೆ ಅಪಾಯವನ್ನು ಮಾಡುತ್ತವೆ. ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. 3 ವರ್ಷಗಳಿಂದ ಇದೇ ದುಸ್ಥಿತಿ ಮುಂದುವರೆದರೂ ಸಂಬಂಧಪಟ್ಟ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಳ್ಳುತ್ತದೆ. ತೇಪೆ ಹಾಕುವ ನಾಟಕಕ್ಕೆ ತೆರೆಬಿದ್ದು ಶಾಶ್ವತ ರಸ್ತೆ ನಿರ್ಮಾಣ ಯಾವಾಗ? ಜನರ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ನೀಡಬೇಕಿದೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ರಸ್ತೆ ದುರಸ್ತಿಗೆ ಮುಂದಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮಸ್ತೆ ಸ್ನೇಹಿತರೆ, ಇಲ್ಲಿ ಒಬ್ಬರು ಟ್ರಕ್ ಡ್ರೈವರ್ ಇದ್ದಾರೆ. ಅವ್ರನ್ನ ಈ ರೋಡಿನ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಕೇಳೋಣ ಬರ್ರಿ. ಡೈಲಿ ಅಡ್ಡಾಡ್ತೀವಿ ಸರ್. ಈ ರೋಡಂತೂ ಫುಲ್ಲು ಅಧ್ವಾನ ಆಗೋಗ್ಬಿಟ್ಟಿದೆ. ದಯವಿಟ್ಟು ಇದಕ್ಕೇನೋ ಒಂದು ಮಾಹಿತಿ ಮಾಡಿಕೊಡ್ರಿ. ಸರ್ಕಾರ ಮಾಡಿ. ಅಂದರೆ ನೀವು ಪ್ರತಿಯೊಂದಕ್ಕೂ ತೆರಿಗೆ ಕಟ್ತೀರಾ? ತೆರಿಗೆ ಕಟ್ತೀವಿ. ಆದ್ದರಿಂದ ಭಾಳ ತೊಂದರೆ ಆಗ್ತಾಯಿತ್ತು. ರೋಡ್ ಯಾವಾಗಲೂ ಸಮೇತ ಭಾಳ ಗೊಬ್ಬೆದ್ದು ಹೋಗಿರೋಂಥದ್ದು ಕಾಣ್ತಾ ಇದೆ. ಹೌದೌದು. ಓಕೆ, ಥ್ಯಾಂಕ್ ಯು ಸರ್.